ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನೆಲ್. ಇವತ್ತು ಪಾರ್ಟ್ 2 ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮದುವೆ ದಿನ ಫಸ್ಟ್ ಡೇ ಏನೆಲ್ಲ ಮಾಡ್ತೀವಿ ಶಾಸ್ತ್ರ ಅಂತ ಹೇಳಿಬಿಟ್ಟು ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ವ್ಲಾಗ್ ಕೊನೆ ತನಕ ನೋಡಿ, ಯಾವುದೇ ಪಾರ್ಟು ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವೀಡಿಯೋಸ್ನ ನೋಡಿ. ನಮ್ಮ ಕಸಿನ್ಸಲ್ಲಿ ಇವರೇ ಎಲ್ರಿಗೂ ದೊಡ್ಡವರು, ಅಂದರೆ ದೊಡ್ಡ ಅಣ್ಣ, ಎಲ್ಲರೂ ಚಿಕ್ಕವರು ಅಂಥೇಳಿ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಮಾತು ಬರಲ್ಲ, ಸನ್ನೆ ಮಾಡಿ ಎಲ್ಲ ಹೇಳ್ತಾ ಇದ್ದಾರೆ. ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಒಂದಿಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಸೊ ಅದನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಲೀವ್ ಸಿಗಲಿಲ್ಲ, ಸೊ ಹಾಗಾಗಿ ನನಗೆ ಡ್ರಾಪ್ ಮಾಡಿ ಹೋಗ್ಬಿಟ್ರು ಅವರು. ಸೊ ಫಸ್ಟ್ ಡೇ ಏನು ಮಾಡ್ತಾರೆ ಅಂತಂದರೆ, ಯಾವುದಾದ್ರೂ 5 ಜನ ಇಲ್ಲ 9 ಜನ ಹೆಣ್ಮಕ್ಳಿಗೆ ಆರಿಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಅವ್ರಿಗೆ ಉಪವಾಸ ಇಡಬೇಕು ಅಂತ ಹೇಳ್ತಾರೆ. ಸಾಯಂಕಾಲ ಪೂಜೆ ಆಗುತ್ತೆ, ಸೊ ಅದೆಲ್ಲ ಆಗೋ ತನಕನೂ ಅವರು ಉಪವಾಸ ಇರಬೇಕು. ಪೂಜೆ ಎಲ್ಲ ಆಗೋ ತನಕನೂ ಉಪವಾಸ ಮಾಡಬೇಕು ಅವರು. 5 ಇಲ್ಲ 9 ಮುತ್ತೈದೆಯರಿಗೆ ಇಲ್ಲಿ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿದವರೆಲ್ಲರೂ ಪೂಜೆಗೆ ಭಾಗವಹಿಸಬೇಕು, ಉಪವಾಸ ಇರಬೇಕು. ಅವ್ರಿಗೆ ಉಡಿ ತುಂಬೋ ಶಾಸ್ತ್ರ ಎಲ್ಲ ಮಾಡ್ತಾರೆ. ಆ ಪೂಜೆ ಬೆಳಗ್ಗೆನೇ ಸ್ಟಾರ್ಟ್ ಆಗೋಯ್ತು. ಸೊ ಆ ಪೂಜೆ ಎಲ್ಲ ಹೇಗಿರುತ್ತೆ, ಹೇಗೆ ಮಾಡ್ತಾರೆ ಅಂಥೇಳಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನಾನ ಎಲ್ಲ ಆದಮೇಲೆ ಮಡಿಯಿಂದ ಇದೆಲ್ಲ ಮಾಡ್ತಾರೆ. ಹಿಟ್ಟನ್ನು ನಾದ್ಕೊಂಡು ಆ ದೇವಿಗೆ ಅಲಂಕಾರ ಮಾಡೋ ಪ್ರತಿಯೊಂದು ವಸ್ತುನೂ ಹಿಟ್ಟಲ್ಲಿ ಮಾಡ್ತಾರೆ. ಏನೇನು ಅಂತ ಅಂದರೆ, ನೆಕ್ಲೆಸ್ ಆಗಿರ್ಬೋದು, ಜಡೆ ಆಗಿರ್ಬೋದು, ಜಡೆ ಬಿಲ್ಲೆಗಳಾಗಿರ್ಬೋದು, ಕಿವಿರಿಂಗ್ ಆಗಿರ್ಬೋದು, ಕಾಲುಂಗುರ, ಪ್ರತಿಯೊಂದು ಅಂದರೆ ತೆಂಗಿನಕಾಯಿಂದ ಹಿಡಿದು ಹುತ್ತುತ್ತಿ ಪ್ರತಿಯೊಂದು ಹಿಟ್ಟಲ್ಲಿ ಡಿಸೈನಿಂಗ್ ಮಾಡ್ತಾರೆ. ದೀಪಗಳು ಮಾಡ್ತಾರೆ. ಅದನ್ನೆಲ್ಲ ಏನು ಮಾಡ್ತಾರೆ ಅಂದರೆ, ಅದನ್ನೆಲ್ಲ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೋತಾರೆ. ಸೊ ಎಣ್ಣೆಯಲ್ಲಿ ಕರಿಯೋಕ್ಕೆ ನಾನೇ ನಿಂತಿದ್ದೆ. ಸೊ ಫಸ್ಟು ದೀಪಗಳು ಆದಮೇಲೆ ಸ್ವಲ್ಪ ಪೂರಿಗಳು ಮಾಡಬೇಕಾಗತ್ತೆ. ಅದೆಲ್ಲ ಮಾಡಿಕೊಂಡು ಉಪವಾಸ ಇರ್ತಾರಲ್ಲ ಅವರಿಗೆ ಊಟ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಬೇಕು. ಮಿಕ್ಕಿದವ್ರಿಗೆಲ್ಲ ಹೊರಗಡೆಯಿಂದನೇ ಕೇಟ್ರಿಂಗ್ ಹೇಳಿದರು. ಬಟ್ ಉಪವಾಸ ಇರೋರಿಗೆ ಒಂದಿಷ್ಟು ಐಟಮ್ಸು ಮಾಡಲೇಬೇಕಾಗತ್ತೆ. ದುಂಡುಗಡ್ಲೆ ಪಲ್ಯ, ಪೂರಿ, ಈ ಥರ ಎಲ್ಲ ಇರುತ್ತೆ. ಅದನ್ನು ಮನೆಯಲ್ಲೇ ಮಾಡ್ಕೋಬೇಕಾಗತ್ತೆ. ಅದನ್ನೆಲ್ಲ ಮಾಡ್ಕೊಂಡ್ವಿ. ಅದೆಲ್ಲ ಕೂಡ ನೈವೇದ್ಯಕ್ಕೆ ಕೂಡ ಅದನ್ನೇ ಕೊಡಬೇಕು. ನಾನು ನಮ್ಮ ಸಣ್ಣತ್ತೆ ಇಬ್ಬರು ಸೇರಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಈ ಕಡೆ ಇವರೆಲ್ಲ ಡಿಸೈನ್ ಎಲ್ಲ ಮಾಡ್ತಾಯಿದ್ರು. ನೆಕ್ಲೇಸ್ ಡಿಸೈನು ಅದೆಲ್ಲ ನಾನು ಚೆನ್ನಾಗಿ ಮಾಡಿದ್ದೀನಿ, ನೀನು ಚೆನ್ನಾಗಿ ಮಾಡಿದ್ದೀನಿ ಡಿಸೈನ್ಸು ಅಂಥೇಳಿ ಆರಾಮಾಗಿ ಎಂಜಾಯ್ ಮಾಡ್ಕೊತ ಮಾಡ್ತಿದ್ರು. ಸೊ ಕರೆದಿಟ್ಕೊಂಡಿರೋದು ಎಲ್ಲದು ಪ್ಲೇಟಲ್ಲಿ ಜೋಡಿಸ್ಕೊಂಡು ಪೂಜೆ ಮಾಡ್ತಾರೆ. ಅದೆಲ್ಲ ಹೋಗ್ತಾ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಮದುವೆಗೆ ಅಂಥೇಳಿ ಪ್ರತಿಯೊಂದು ಕೂಡ ಆನ್ಲೈನಲ್ಲೇ ಶಾಪಿಂಗ್ ಮಾಡಿದ್ದೆ. ಈ ಸಿಂಪಲ್ ಕುರ್ತಾ ಸೆಟ್ ಕೂಡ ಆನ್ಲೈನಲ್ಲಿ ಬೈ ಮಾಡಿದ್ದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಪಿನ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ತುಂಬಾ ಕಂಫರ್ಟಬಲಾಗಿ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಒಂದಿಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಇಲ್ಲಿ ಎಲ್ಲ ಹಾಡು ಆಡ್ತಿದ್ದಾರೆ, ಟಿ ವಿಯಲ್ಲಿ ಕೂಡ ಪ್ಲೇ ಮಾಡಿದ್ದಾರೆ. ಅದೆಲ್ಲ ಹಾಗೆ ಪ್ಲೇ ಮಾಡಿದ್ರೆ ಇಶ್ಯೂ ಆಗುತ್ತೆ ಅಂತ ಹೇಳಿಬಿಟ್ಟು ವಾಯ್ಸ್ ಓವರ್ನ ಸ್ವಲ್ಪ ಕೊಡ್ತಾ ಇರ್ತೀನಿ. ಆಗಲೇ ಬೆಳಗ್ಗೆ ನೋಡಿದ್ರಲ್ಲ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಪೂಜೆಗೆ ಅಂತ ಹೇಳಿಬಿಟ್ಟು. ಸೊ ಅದೆಲ್ಲ ಇವಾಗ ಪೂಜೆ ಮಾಡೋ ಸಮಯ ಬಂದಿದೆ. ಅದೆಲ್ಲ ಹೇಗೆ ಪೂಜೆ ಮಾಡ್ತಾರೆ, ಅದು ದೀಪಗಳಲ್ಲೆಲ್ಲ ದೀಪನ ಹಚ್ಚಿ ಆರತಿ ಮಾಡ್ತಾರೆ. ಅದು ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ರಾಕ್ ಕ್ಲಿಪ್ಪಿಂಗ್ಸ್ನ ನೋಡ್ಕೊಂಡು ಬನ್ನಿ. ಸೊ ಇಷ್ಟಲ್ಲದೆ ಆ್ಯಕ್ಚುಲ್ ಆಗಿ ಮದುವೆ ಎಲ್ಲ ಸ್ಟಾರ್ಟ್ ಆಗೋದು ಈವ್ನಿಂಗಿಂದನೇ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದೆಲ್ಲ ಕೂಡ ಇದೇ ವ್ಲಾಗಲ್ಲಿ ಕವರ್ ಮಾಡ್ತೀನಿ. ಖಂಡಿತ ವ್ಲಾಗ್ನ ಕೊನೆ ತನಕ ನೋಡಿ. ಸೊ ಇಲ್ಲಿಂದ ಒಂದಿಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡಿರ್ತೀನಿ. ಯಾವುದೇ ಪಾರ್ಟು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. भवानी कैसरी चढ़ाऊं, चंपे का फूल भवानी कैसरी चढ़ाऊं, भवरना बांस लिए जाए हो मां। भवानी कैसरी चढ़ाऊं, हल्दी कुकु हनुमान की जय, कुमार हनुमान की जय।
ಸೊ ಇಷ್ಟೆಲ್ಲ ಪೂಜೆ ಆಗುತ್ತೆ. ಪೂಜೆ ಎಲ್ಲ ಆದಮೇಲೆ ಯಾರಿಗೆಲ್ಲ ಉಪವಾಸ ಇರ್ತಾರೆ ಅವ್ರಿಗೆಲ್ಲ ಉಡಿ ತುಂಬೋದು, ಅವ್ರಿಗೆ ಊಟ ಮಾಡಿಸೋದು, ಇದೆಲ್ಲ ಕಾರ್ಯಕ್ರಮ ನಡೆಯುತ್ತೆ. ಇದಾದಮೇಲೆ ಆ್ಯಕ್ಚುಯಲ್ ಫಂಕ್ಷನ್ ಬಂದು ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಕೂಡ ಇದೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಅದಾದಮೇಲೆ ಎಲ್ಲರೂ ಊಟ ಮಾಡ್ಕೊಂಡ್ವಿ. ಊಟ ಆದಮೇಲೆ ಎಲ್ಲರೂ ರೆಡಿಯಾಗಿ ಈವ್ನಿಂಗ್ ಮೀಟ್ ಆದ್ವಿ. ಇಲ್ಲಿ ಆ್ಯಕ್ಚುಯಲ್ ಫಂಕ್ಷನ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಮಾತಾರಾಣಿ ರಜೆಗ ಅಂತ ಹೇಳಿ ನಾವು ಮಾಡ್ತೀವಿ. ಎಲ್ಲರೂ ಟ್ರೆಡಿಷ್ನಲಲ್ಲಿ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ವಿ ಕಸಿನ್ಸು. ಅದೇ ಥರ ರೆಡಿಯಾಗಿದ್ದೀವಿ, ರಾಜ್ಪೂತಿ ಪೋಷಾಕ್ನ ವೇರ್ ಮಾಡಿ. ಸೊ ಇದೆಲ್ಲ ನಾವೇ ಮನೆಯಲ್ಲೇ ಮಾಡ್ತೀವಿ. ಬಟ್ ಕೆಲವೊಂದು ಸೆಲೆಕ್ಟೆಡ್ ಪೀಪಲ್ಸ್ ಮಾತ್ರ ಹೊರಗಿಂದ ಕರೆಸ್ತಾರೆ. ಸೊ ಇವ್ರು ಕೂಡ ಹೈದ್ರಾಬಾದಿಂದ ಬಂದಿದ್ದರು. ಸೊ ಎಷ್ಟು ಚೆನ್ನಾಗಿ ಹಾಡ್ತಾರೆ. ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಇದಾದಮೇಲೆ ಮತ್ತೆ ಒಂದಿಷ್ಟು ಈವೆಂಟು ಕೆಳಗಡೆ ಆರ್ಗನೈಸ್ ಮಾಡಿದ್ರು. ಅಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು ಪ್ರೋಗ್ರಾಮು. ಸೊ ಅದೆಲ್ಲ ಆದಮೇಲೆ ಹುಡುಗನಿಗೆ ಮದುಮಗ ಮಾಡ್ತಾರೆ. ಇಲ್ಲಿ ಕೆಳಗಡೆ ಫಂಕ್ಷನ್ ಆರ್ಗನೈಸ್ ಮಾಡಿದ್ರು. ಸೊ ಇಲ್ಲಿ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು. ಇಲ್ಲಿ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ನಾವು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಆ ಈವೆಂಟು ಭಜನೆ ಅಂತ ಹೇಳ್ತೀವಲ್ಲ, ಆ ಥರ ಇದು ಭಜನೆ ಥರ ಅಂತ ಅಂದ್ಕೊಳ್ಳಿ. ಸೊ ತುಂಬ ಎಂಗೇಜ್ಡ್ ಆಗಿದ್ವಿ. ಸೊ ಹಾಗಾಗಿ ಕ್ಲಿಪ್ಪಿಂಗ್ಸ್ ಜಾಸ್ತಿ ತೊಗೊಳಕ್ಕಾಗಿಲ್ಲ. ಇರೋ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನೇ ನಾನು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. सभी भक्तों से विनती की शांति बनाए रखें। मीठी मीठी ताली के साथ मां भगवती का आह्वान करते हैं। वक्रतुंड महाकाय। ಸೊ ಅವ್ರ ಫಾರ್ಮಾಲಿಟೀಸ್ ಪ್ರಕಾರ ಇವರು ಕೂಡ ಒಂದಿಷ್ಟು ಪೂಜೆನ ಆರ್ಗನೈಸ್ ಮಾಡಿರ್ತಾರೆ. ಅದೆಲ್ಲ ನಮ್ಮ ಜೊತೆ ಮಾಡಿಸ್ತಾರೆ, ನಮ್ಮ ಹೆಸರೆಲ್ಲ ಹೇಳಿ. ಸೊ ಅವರು ಪಂಡಿತರು ಆಯಿತಾ. ಸೊ ನಮ್ಮ ಕ್ಯಾಸ್ಟಲ್ಲಿ ಅವರು ರಾಜ್ ಪುರೋಹಿತ್ಸ್ ಅಂತ ಹೇಳ್ತಾರೆ. ಅವ್ರಿಗೆ ಹೈದ್ರಾಬಾದಿಂದ ಕರೆಸಿದ್ವಿ. ಸೊ ಅವರು ಇದೆಲ್ಲ ಪೂಜೆನ ಆರ್ಗನೈಸ್ ಮಾಡಿದ್ದು ಎಲ್ಲ ಅವ್ರದ್ದೇ ಇರುತ್ತೆ. ಸೊ ಅಲ್ಲಿ ಕೂಡ ಎಲ್ಲ ಪೂಜೆನ ಮುಗಿಸ್ಕೊಂಡು ಆ್ಯಕ್ಚುಯಲ್ ಭಜನೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಅವರು. ನಮಗಂತೂ ತುಂಬ ಖುಷಿ ಆಯಿತು. ಆ ದೇವಿ ಹಾಡ್ತಾ ಅವ್ರ ವರ್ಣನೆ ಎಲ್ಲ ಮಾಡ್ತಾರೆ, ನಮಗೆಲ್ಲ ಪ್ರಶ್ನೆಗಳು ಮಾಡ್ತಾರೆ. ಸೊ ತುಂಬ ಎಂಗೇಜ್ಡ್ ಆಗಿರುತ್ತೆ ಪ್ರೋಗ್ರಾಮು. ನಮಗೆ ತುಂಬ ಖುಷಿ ಆಯಿತು. ಇಂಡಿಯಾದಲ್ಲಿ ಎಲ್ಲೇ ಇದ್ದು ನೀವು ಇದನ್ನು ಬುಕ್ ಮಾಡ್ಕೋಬೋದು. ಅವರು ಬಂದು ಲೊಕೇಶನ್ಗೆಲ್ಲ ಮಾಡಿಕೊಟ್ಟು ಹೋಗ್ತಾರಂತೆ. तुमको जगाए
होकर शेर सवार माँ को जाने देंगे नहीं ना जो जय 2-3 ಅವರ್ಸು ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಕುತ್ಕೊಂಡು ಭಜನೆನ ಮಾಡಿದ್ವಿ. ಅಲ್ಲಿ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಆಮೇಲೆ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಪಾಪು ಮಲ್ಕೊಂಡಿದ್ದ, ಎದ್ಬಿಟ್ಟ. ಸೊ ಅದಾದಮೇಲೆ ಒಂದಿಷ್ಟು ಸ್ನ್ಯಾಕ್ಸ್ ಇತ್ತು, ಪಾನಿಪುರಿ ಅದೆಲ್ಲ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡಿದ್ವಿ ಪ್ರೋಗ್ರಾಮ್ನ. ಅದಾದಮೇಲೆ ಒಂದಿಷ್ಟು ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಾಯಿತು. ನಿಮ್ಗೆ ಹೇಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ಡೇ ಏನೆಲ್ಲ ನಡೆಯುತ್ತೆ ಅಂಥೇಳಿ ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.